ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿ ಉದ್ಯಾನ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನನ್ನ ಗೋ ಟು ರೆಸಿಪಿ, ಫೇವ್ರೆಟ್ ರೆಸಿಪಿ ಮಾಡ್ತಿದ್ದೀನಿ. ವೈಟ್ ಸಾಸ್ ಪಾಸ್ತಾ ಸಕ್ಕದಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳಿ. ನಾನು 1 ಈರುಳ್ಳಿ, 3 ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಆರಿಗ್ಯಾನೋ, ಬಟರ್ ಆ್ಯಂಡ್ ಚಿಕ್ಕ ಗ್ಲಾಸಲ್ಲಿ ಪಾಸ್ತಾನ ತೊಗೊಂಡಿದ್ದೀನಿ. ಇನ್ನೂ ಬೇಕಂದರೆ ಇನ್ನೂ ಮಾಡ್ಕೋಬೋದು. ಮತ್ತು 2 ಸ್ಪೂನ್ಸ್ ಮೈದಾ ಹಿಟ್ಟು ಮತ್ತು ಚೀಸ್. ಓಕೆ, ಫಸ್ಟ್ ನಾನು ಪಾಸ್ತಾನ ಬಾಯ್ಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸೊ ದ್ಯಾಟ್ ಪಾಸ್ತಾ ಬಾಯ್ಲ್ ಆಗಬೇಕಾದ್ರೆ ಅಂಟ್ಕೊಳ್ಳೋದಿಲ್ಲ ಅಂತ. ಪಾಸ್ತಾ ಬಾಯ್ಲ್ ಆಗೋವರೆಗೂ ಗಾರ್ಲಿಕ್ ಮತ್ತು ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನ ನಾನು ಬಟರ್ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ, ಸೊ ದಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ದಪ್ಪದಲ್ಲಿ ಇರಲಿ, ಆಗ ಅದು ಪಾಸ್ತಾಗೆ ಸಕ್ಕದಾಗಿ ಬರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಏನು ಬೇಡ. ಪಾಸ್ತಾ ಸ್ವಲ್ಪ ಅಡಿ ಹಿಡಿಯುತ್ತೆ, ಅವಾಗವಾಗ ತಿರುಗಿಸ್ಕೋತಾ ಇರಬೇಕು. ನೋಡಿ, ಪಾಸ್ತಾ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನೋಡಿ, ಕಟ್ ಮಾಡಿದಾಗ ಈ ಥರ ವೈಟ್ ಬರಬಾರ್ದು. ಕಾಣ್ತಾ ಇದೆಯಾ? ಈ ಥರ ವೈಟ್ ಬರಬಾರ್ದು, ಆಗ ಇನ್ನೂ ಬೆಂದಿಲ್ಲ ಅಂತ ಅರ್ಥ. ಇಲ್ಲಿ ನೋಡಿ, ಈಗ ಪಾಸ್ತಾ ಬೆಂದಿದೆ. ಓಕೆ, ನಾನೀಗ ಬೇರೆ ಪಾತ್ರೆ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ನಾವು ವೈಟ್ ಸಾಸ್ ಮಾಡ್ತೀವಿ. ಆ್ಯಂಡ್ ಇದಕ್ಕೆ ಇವಾಗ ನಾನು ಆಗಲೇ ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಅದು, ಆ್ಯಂಡ್ ಇದಕ್ಕೆ ಸ್ವಲ್ಪ ಮಿಲ್ಕ್, ಓಕೆನಾ, ಮಿಲ್ಕ್ ಹಾಕ್ಬಿಟ್ಟು ಸ್ಟಿರ್ ಮಾಡಿ, ಲಂಪ್ಸ್ ಬರಬಾರ್ದು, ಬಿಟ್ಟು ಸ್ಟಿರ್ ಮಾಡಿ. ಆ್ಯಂಡ್ ಲಂಪ್ಸ್ ಇರಬಾರ್ದು, ಥರ ಸ್ಟಿರ್ ಮಾಡ್ತಾಯಿರಿ. ತಿಕ್ಕಾಗಿ ಆದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನೋಡಿ, ಹಾಗೆ ಬಿಟ್ಟರೆ ಈ ಥರ ಗಟ್ಟಿ ಆಗಿಬಿಡುತ್ತೆ, ಸೊ ಸ್ಟಿರ್ ಮಾಡ್ತಾಯಿರಿ. ಆ್ಯಂಡ್ ಈಗ ಫಸ್ಟ್ ನಾನು ಮಿಲ್ಕ್ ಆ್ಯಡ್ ಮಾಡಿದೆ. ಆ್ಯಂಡ್ ಈಗ ಇದಕ್ಕೆ ನಾವು ಪಾಸ್ತಾಗೆ ಹಾಕಿದ ನೀರಿತ್ತಲ್ವ ಅದನ್ನು ಹಾಕ್ತೀನಿ. ಸ್ವಲ್ಪ ಹಾಕ್ಕೊಂಡು ಸ್ಟಿರ್ ಮಾಡಿ. ಅದು ತಿಕ್ಕಾಗ್ತಾನೇ ಇರುತ್ತೆ. ಸೊ ನೀವು ಅದನ್ನ ಮಿಲ್ಕು, ಪಾಸ್ತಾದ ನೀರು ಹಾಕ್ಕೊಂಡು ಸ್ವಲ್ಪ ಲೈಟ್ ಕನ್ಸಿಸ್ಟೆನ್ಸಿಗೆ ತರಬೇಕು. ನಿಮಗೆ ಸಾಸ್ ತಿಕ್ಕಬೇಕಂದ್ರೆ ಜಾಸ್ತಿ ಮಿಲ್ಕ್ ಆರ್ ಪಾಸ್ತಾ ವಾಟರ್ ಹಾಕೋದೇ ನೆಸೆಸಿಟಿ ಇಲ್ಲ. ಸಾಸ್ ಲಿಕ್ವಿಡಿ ಇರಬೇಕಂದ್ರೆ ಪಾಸ್ತಾ ವಾಟರ್ ಮತ್ತು ಮಿಲ್ಕ್ ಹಾಕ್ಕೊಂಡು ಅದನ್ನ ಲಿಕ್ವಿಡಿ ಮಾಡ್ಕೋಬೇಕು. ನನಗೆ ಈ ಕನ್ಸಿಸ್ಟೆನ್ಸಿ ಓಕೆ ಇದೆ. ಈಗ ಇದಕ್ಕೆ ನಾನು ಸೀಸ್ನಿಂಗ್ ಮಾಡ್ತೀನಿ. ಸೀಸ್ನಿಂಗ್ ಜಾಸ್ತಿ ಎಲ್ಲ ಏನಿಲ್ಲ, ಆರಿಗ್ಯಾನೋ ಮಾತ್ರ ಹಾಕ್ತೀನಿ ಆ್ಯಂಡ್ ಪೆಪ್ಪರ್. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಆನಿಯನ್ ಆ್ಯಂಡ್ ಗಾರ್ಲಿಕ್, ಅದನ್ನ ಆ್ಯಡ್ ಮಾಡೋಣ. ನಾನಿನ್ನೂ ಸಾಲ್ಟ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಚೀಸ್ ಹಾಕ್ತೀನಿ, ಚೀಸಲ್ಲೂ ಸಾಲ್ಟ್ ಇರುತ್ತೆ. ಸೊ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಪಾಸ್ತಾನ ಇದಕ್ಕೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ನಿಮಗೆ ಸೀಸ್ನಿಂಗಿಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು. ನನ್ನ ಹತ್ರ ಇತ್ತಿಲ್ಲ, ಅದಕ್ಕೆ ಬರೀ ಆರಿಗ್ಯಾನೋ ಹಾಕಿದ್ದೀನಿ. ನಿಮಗೆ ಕಡಿಮೆ ಅನಿಸಿದ್ರೆ ಇನ್ನೂ ಜಾಸ್ತಿನೂ ಹಾಕೋಬೋದು. ಆ್ಯಂಡ್ ತರಕಾರಿ ಕೂಡ ನಿಮಗೆ ಫೇವ್ರೇಟ್ ಅಥವಾ ನಿಮಗೆ ಇಷ್ಟ ಆಗೋ ತರಕಾರಿನ ಹಾಕೋಬೋದು. ಕ್ಯಾಪ್ಸಿಕಮ್, ಕುಕ್ಕುಂಬರ್. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೀಸ್ನ ಹಾಕ್ಬಿಟ್ಟು ಮುಚ್ಚಿಬಿಡಿ. ನೋಡಿ, ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಆ್ಯಂಡ್ ಚೀಸ್ ಬೇಕೇ ಬೇಕು ಅಂತ ಏನಿಲ್ಲ, ಚೀಸ್ ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ಈಗ ಇದನ್ನ ತಿನ್ನೋಣ. ಆ್ಯಂಡ್ ನಿಮಗೆ ತುಂಬ ತಿಕ್ ಅನಿಸಿದ್ರೆ ಇದಕ್ಕೆ ಇವಾಗ್ಲೂ ಮಿಲ್ಕ್ ಆರ್ ಪಾಸ್ತಾ ವಾಟರ್ ಇದ್ದರೆ ಹಾಕಿಬಿಟ್ಟು ತೆಳು ಮಾಡ್ಕೋಬೋದು. ಸೊ ಗೈಸ್, ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ. ನೀವು ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.